ದುರ್ಗಮ್ಮ ಅಮ್ಮ ಇರ್ಕೇತಿ ಇವತ್ತು. ನಾನಿದ್ದೀನ್ ಕಣೆ ಅಕ್ಷತಾ. ಹೊಸ ಬದುಕು ಅನ್ಕೋ, ಹಳೇದನ್ನೆಲ್ಲ ಮರಿ. ಹಾಯ್, ನೀವ್ ನಂಗೆ ಬೈಯೋದು ಹೊಡೋದೆಲ್ಲ ಮಾಡೋದಿಲ್ಲ ಅಲ್ದ? ಇಲ್ವೇ ಅಕ್ಷತಾ, ಬಯಸಿ ಪ್ರೀತಿಸಿ ನಿನ್ನ ಮದುವೆ ಆಗ್ತಿದ್ದೀನಿ. ಹಾಗೆಲ್ಲ ಮಾಡಲ್ಲ ನಾನು. ಒಂದು ಮಾತು ಬೈಯಲ್ಲ. ನಮ್ಮ ಸದಾನಂದ ಅಂತವನಲ್ಲ ಕಣೆ, ತುಂಬಾ ಸಭ್ಯ, ಎಲ್ಲರ ಥರ ಅಲ್ಲ ಅವನು. ಹಿಂಗ್ ಹೇಳ್ತೆ ಅಂದೇಳಿ ತಪ್ಪೆಣಿಸ್ಬೇಡಿ. ಮೈಯಾಡಿ ಚೆನ್ನ ಮಹಾನ್ ದುಷ್ಟ. ನನ್ನಪ್ಪಯ್ಯ ಎಲ್ಲೋ ಓಡೋದ. ಹಂಗಾಗಿ ನನ್ಗೆ ಒಂದೊಂದ್ಸಾರಿ ಎಲ್ಲಾ ಗಂಡಸರು ಒಂದೇ ಅಂದೇಳಿ ಅನ್ಸುತ್ತ. ಇಲ್ಲ, ನಿನಗ ಭಯ ಬೇಡ ಕಣೆ. ನಿಮ್ಮೂರಲ್ಲಿದ್ದಂಗೆ ನೀನ್ ಇಲ್ಲಿರಲ್ಲ. ಇಲ್ಲಿ ಯಾರು ನಿನ್ನನ್ನು ಹಾಗೆ ನಡ್ಸ್ಕೊಳಲ್ಲಮ್ಮ. ಲೈಫಲ್ಲಿ ಡಿಫ್ರೆಂಟ್ ಆಗಿರ್ಬೇಕು ಅಂತ ನಾನು ಯಾವಾಗ್ಲೂ ಹೇಳೋದು ಇದಕ್ಕೆ ಕೇಳೋ ಸದಾನಂದ. ಹೋಗೋ, ಅಕ್ಷತನ್ ಕರ್ಕೊಂಡು ಕರುಣೆಯೇ ಕುಟುಂಬದ ಕಣ್ಣು ಅನ್ನೋ ಸಿನಿಮಾನ ತೋರ್ಸ್ಕೊಂಬ, ಎಲ್ಲ ಸರಿ ಹೋಗುತ್ತೆ. ಬೆನ್ನು ಮಾತ್ರ ಸೌರ್ಬೇಡ. ಪರಿಹರಿಸೋ ಸದಾನಂದ. ಅಕ್ಷತನಿಗೆ ನಿನ್ ಮೇಲೆ ಅನುಮಾನ, ಸಣ್ಣ ಮಟ್ಟದ ಪತ್ನಿ ಪೀಡಿಕ ಅಂತ. ಅಪ್ಪ, ನೀವ್ ತಮಾಷೆ ಮಾಡೋದು ಅಕ್ಷತಾ ನಿಜ ಅಂತ ತಿಳ್ಕೊಬಿಡ್ಬೇಕು. ಅಕ್ಷತಾ ಸುಮ್ನೆ ಹೇಳಿದ್ದ ಕಣೆ. ನೀವ್ ಬೇಜಾರ್ ಮಾಡ್ಕಂದೇಳಿ ಹೇಳಲಿಲ್ಲ, ಎಂತಕ್ಕೋ ಭಯ, ಅದ್ನ ಹೇಳ್ದೆ ಅಷ್ಟೇ. ಯಾರು ನನ್ನ ತಪ್ಪೆಣಿಸ್ಬೇಡಿ. ಕೇಳಿದ್ರಲ್ಲಿ ಏನು ತಪ್ಪಿಲ್ಲ ಬಿಡೆ. ನೀನೇನು ಯೋಚನೆ ಮಾಡ್ಬೇಡ ಅಕ್ಷತಾ. ನಾವು ಹಾಲಕ್ಕಿಗೆ ಆಭಾರಿಗಳು, ನಾವೆಲ್ಲ ನಿಮ್ಮವರು. ಮದುವೆ ಯಾವಾಗ ಇಟ್ಕೊಳ್ಳೋಣ ಸದಾಶಿವ ಅಯ್ಯರ್ ಅವರೇ? ನೀನು ಮೊದ್ಲೇ ಎಲ್ಲ ನಿಕ್ಕಿ ಮಾಡ್ಕೊಂಡ್ಬಿಟ್ಟಿರ್ತೀಯ. ಸಣ್ಣ ಮಟ್ಟದ ಜ್ಯೋತಿಷಿ ನೀನು. ಮುಂದಿನ ತಿಂಗಳಿಂದ ಆಷಾಢ ಶುರು. 20ನೇ ತಾರೀಕೊಳಗೆ ಮದುವೆ ಮುಗಿಸ್ಬಿಡೋಣ. ಆಷಾಢದಲ್ಲಿ ಶುಭ ಕಾರ್ಯ ಮಾಡಬಾರ್ದು. ಗಂಡಿನ ಕಡೆಯವರಾಗಿ ನಾವೆಲ್ಲ ಇದೀವಿ, ಹೆಣ್ಣಿನ ಕಡೆಯವರಾಗಿ ಅಕ್ಷತಾ ಅಜ್ಜಿನ ಕರ್ಸ್ಬಿಡೋಣವಾ? ಅದೆಲ್ಲ ಆಗಲ್ಲಪ್ಪ. ನಾವು ಅಕ್ಷತನ್ ಊರು ಹೋಗಿ ಅಕ್ಷತನ್ ಮದುವೆ ಅಂತ ಹೇಳಿ ಅವ್ರ ಅಜ್ಜಿನ ಕರ್ಕೊಂಬರೋ ಸಾಧ್ಯನೇ ಇಲ್ಲ. ಮತ್ತೆ ನಾವು ಅಕ್ಷತನ್ ಊರಿಗೆ ಹೋಗೋ ಮಾತೇ ಇಲ್ಲ. ಒಂದ್ ಸಾರ್ತಿ ಹೋಗಿ ಅಕ್ಷತನ್ ಕರ್ಕೊಂಬಂದಿರೋದೇ ದೊಡ್ಡ ಪವಾಡ ಕಣ. ನೀವೆಲ್ಲ ಗಂಡಿನ ಕಡೆಯವರು, ನಾನೊಬ್ನೇ ಇಲ್ಲಿ ಹೆಣ್ಣಿನ ಕಡೆಯವನು. ತಂದೆ ಸ್ಥಾನದಲ್ಲಿ ನಿಂತು ಅಕ್ಷತಾ ಮದುವೆನ ನಾನು ನೆರವೇರಿಸ್ಕೊಡ್ತೀನಿ. ಮದುವೆ ದಿನ ನಾನೇ ತಂದೆ ಅಷ್ಟೇ. ಇದ್ರ ಮೇಲೆ ಮತ್ತೆ ಚರ್ಚೆ ಬೇಡ. ಮದುವೆ ಮನೇಲೇ ಆಗಲಿ. ಏನಮ್ಮ ಅಕ್ಷತಾ, ಒಪ್ಗೆನಾ? ನೀವ್ ಹೆಂಗ್ ಹೇಳ್ತಿರೋ ಹಂಗೆ. ಅಪ್ಪಯ್ಯ ಅಂತ ಹೇಳಿರಿ, ನಾನು ಹಂಗೆ ಎಣ್ಸ್ಕಂತೆ. ನೀವೆಲ್ಲ ಹೆಂಗ್ ಹೇಳ್ತಿರೋ ಹಂಗೆ. ನನ್ನ ಅಪ್ಪಯ್ಯ ಇತ್ತಿದ್ರು ಇಷ್ಟೆಲ್ಲ ಮಾಡ್ತಿದ್ನೋ ಇಲ್ವೋ. ನೀವ್ ಮಾಡ್ತಿದ್ರಿ, ನನ್ ಪುಣ್ಯ. ನೀವ್ ನನಗೆ ಅಪ್ಪಯ್ಯನ್ಗಿಂತ ಹೆಚ್ಚು. ಸುಚೇಂದ್ರ ನೋಡ್ಬೇಕು ಅನಿಸ್ತಿದ್ಯಾ ಮಗಳೇ? ಇಲ್ಲಪ್ಪ. ಏನಪ್ಪ ಹಿಂಗ್ ಮಾಡ್ಬಿಟ್ಟ ಅಂತ ಮನಸ್ಸಿನಲ್ಲಿ ಬೈಕೋತಿದೀಯಾ? ಕ್ಯಾಕರ್ಸ್ ಹೋಗಿಬೇಕು ಅನಿಸ್ತಿದೀಯಾ? ಯಾಕಪ್ಪ ಏನೇನೋ ಅನ್ಕೋತೀರಾ? ನಾನು ಯಾಕೆ ಬೈಕೋಬೇಕು ನಿಮ್ಮನ್ನ? ಇವತ್ತು ಒಂದು ಸತ್ಯ ಹೇಳಬೇಕು ಮಗಳೇ. ನೀನು ಒಳಗಡೆ ಸದಾನಂದೊಂದು ಅಕ್ಷತಂದು ಮದುವೆ ದಿನಾಂಕ ಗೊತ್ತು ಮಾಡ್ತಾ ಇದ್ದೀವಿ. ನಾನು ಅಕ್ಷತನ್ನ ಕರ್ಕೊಂಬಂದಿದ್ರಿಂದ, ನೀನು ಒಪ್ಪಿಗೆ ಕೊಟ್ಟಿದ್ರಿಂದ, ಪಾರ್ವತಿ ಮನಸ್ಸಿನಲ್ಲಿದ್ದ ಅಸಮಾಧಾನ ಸರಿ ಮಾಡಿದ್ರಿಂದ ಇವತ್ತು ಅಕ್ಷತನ ಮದುವೆ ನಡೀತಿದೆ. ನಾಳೆ ದಿವಸ ಊರಿನ ಜನ ನೋಡು, ಸದಾಶಿವ ಹೆತ್ತ ಮಗಳ ಮದುವೆ ಬಿಟ್ಬಿಟ್ಟು ಎಲ್ಲಿಂದಲೋ ಕರ್ಕೊಂಬಂದಿದ್ದು ಅಕ್ಷತಾ ಮದುವೆ ಮಾಡ್ತಿದ್ದಾನೆ ಅಂತ ನಿನಗೆ ಗೊತ್ತಾಗೋ ಹಾಗೆ ಆಡ್ಕೋತಾರೆ. ಆಗ ನಿನಗೆ ನಿಮ್ಮಪ್ಪನ ಬಗ್ಗೆ ಮನಸ್ಸಿನಲ್ಲಿ ಏನು ಭಾವನೆ ಮೂಡುತ್ತೆ? ನೀನು ಅಪ್ಪನ್ನ ಏನು ಅನ್ಕೋತೀಯ? ನಿನ್ನನ್ನು ಕಡೆಗಣಿಸಿ ಅಕ್ಷತನ್ನ ಮದುವೆ ಮಾಡ್ತಿದ್ದಾನೆ ಅಂತ ಏನಾದರೂ ಭಾವನೆ ಮೂಡುತ್ತಾ ನಿನಗೆ? ನನ್ನ ಪರಿಸ್ಥಿತಿಗೆ ನಾನು ಯಾಕಪ್ಪ ನಿಮ್ಮನ್ನು ದೂರ್ಲಿ? ನಾನು ಯಾಕೆ ಇಲ್ಲಿಗೆ ಬಂದೆ ಗೊತ್ತಪ್ಪ? ನೀವೇ ಹೇಳಿದ್ರಿ ಊರಿನ ಜನ ಏನೇನೋ ಮಾತಾಡ್ತಾರೆ ನಿಮ್ಮ ಬಗ್ಗೆ ಅಂತ. ನೀವು ಅದನ್ನೇ ಮನಸ್ಸಿಗೆ ಹಾಕೊಂಡು ಮನೆಗೆ ಬಂದು ರೇಗ್ತೀರ.
ಅಮ್ಮ ಅದನ್ನೇ ಮನ್ಸಿಗೆ ಹಚ್ಕೊಂಡು ದಿನ ರಗಳೆ ತೆಗಿತಾಳೆ ಮನೇಲಿ. ಅದು ಯೋಚನೆ ನನಗೆ. ಇನ್ನೊಂದು ಭಯ ಇದೆಪ್ಪ. ನೀವೇ ಹೇಳಿದ್ರಿ ಅಕ್ಷತನ ಅವಳ ಊರಿಂದ ಕರ್ಕೊಂಡು ಬರ್ಬೇಕಾದ್ರೆ ಅವ್ರ ಊರ್ನವ್ರೆಲ್ಲ ನಿಮ್ ಬಗ್ಗೆ ವಿಚಾರಿಸಿದ್ರು ಅಂತ. ಅವ್ರ ಊರ್ನವ್ರೆಲ್ಲ ಅವಳನ್ನ ಹುಡ್ಕೊಂಡು ಇಲ್ಲಿಗೆ ಬಂದ್ರೆ? ಹಾಗೆಲ್ಲ ಏನೂ ಆಗಲ್ಲ, ಧೈರ್ಯವಾಗಿರು. ಒಟ್ಟಾರೆ ನಿನ್ನ ಮನಸ್ಸಿನಲ್ಲಿ ನನ್ನ ಬಗ್ಗೆ ತಳಮಳ ಇಲ್ವಲ್ಲ, ಅಷ್ಟೇ ಸಾಕು. ನನಗೆ ಎಲ್ಲಿ ನಿಮ್ಮಮ್ಮನ ಕಾಡ್ದಂಗೆ ನಿನಗೂ ಅಭದ್ರತೆ ಕಾಡ್ಬಿಡುತ್ತೇನೋ ಅಂತ ಭಯ ಶುರುವಾಗಿತ್ತು. ಅಕ್ಷತ ನಮ್ಮ ಮನೇನ ಪೂರ್ತಿ ಆಕ್ರಮಿಸ್ಕೊಬಿಡ್ತಾಳೆ ಅಂತ ನಾನು ಯಾವತ್ತೂ ಯೋಚನೆ ಮಾಡಿಲ್ಲಪ್ಪ. ಹಾಲಕ್ಕಿ ಸುತ್ತಿರೋ ಹುಡುಗಿ ಅವಳು. ಅವಳ ಬಗ್ಗೆ ನಾನು ಮತ್ಸರ ಪಟ್ರೆ ಅಮ್ಮನವ್ರಿಗೆ ಅಪಚಾರ ಮಾಡ್ದಂಗಾಗತ್ತೆ. ಆದ್ರೂ ಅಪ್ಪ, ಅವಳಿಗಿರೋ ಅದೃಷ್ಟ ನನಗಿಲ್ಲ. ಮದುವೆ ಮಾಡಿಸ್ತೀನಿ ಅಂತ ನೀವ್ ಹೇಳಿದ್ರು ಒಪ್ಪಿಗೆ ಕೊಡಕ್ಕೆ ಕೇಶವನಾಥ್ರು ಊರಲ್ಲಿಲ್ಲ. ನನ್ನ ಅದೃಷ್ಟದ ಬಗ್ಗೆ ನನಗೆ ಬೇಜಾರು ಯಾರ ಮೇಲೂ ಇಲ್ಲಪ್ಪ. ಏನು ಮದ್ವೆ ಗಂಡು? ಬಾ ಸುಚೇಂದ್ರ, ಬರಲ್ವೇನೋ ಅನ್ಕೊಂಡಿದ್ದೆ. ಹಳೆದಿನೆಲ್ಲ ಮರ್ತ್ ಕರೆದ ಮೇಲೂ ಸಾಧಿಸಿ ಬರ್ದೇ ಇದ್ರೆ ಸರಿ ಇರಲ್ಲ ಅನಿಸ್ತು. ಒಂದೇ ಖುಷಿ, ಅಂತೂ ನೀನ್ ಬಂದಿಯಲ್ಲ. ದೇವಿದು ಅರ್ಧ ಕೊರಕ್ ತಪ್ತು. ಗೊತ್ತಿಲ್ಲ ಕಣ, ನಮ್ಮಿಬ್ರು ಕೊರಗು ಯಾವಾಗ ನಿಲ್ಲುತ್ತೆ, ಯಾವಾಗೆಲ್ಲ ಸರಿ ಹೋಗುತ್ತೆ ಅಂತ. ನೀನ್ ಮದುವೆ ಆಗ್ತಿದ್ಯಾ ಅಷ್ಟೇ ಖುಷಿ ನನ್ಗೆ. ಹೇಗೆ ಅಕ್ಷತಾ? 2ನೇ ಕ್ಲಾಸ್ ಹುಡುಗಿನ ಮದ್ವೆ ಆಗ್ತಿದ್ದೀನಿ ಅಂತ ಅನ್ನಿಸ್ತಿದೆ. ಏನು ಗೊತ್ತಾಗಲ್ಲ, ಅಷ್ಟು ಅಮಾಯಕಿ. ಅದೊಂದೇ ಭಯ ನನ್ಗೆ. ಸರಿ ಸದಾ, ನನ್ ಜೊತೆ 2 ನಿಮಿಷ ಆಚೆ ಬರ್ತೀಯಾ? ಎಲ್ಲಿಗೆ? ಮನೆಯಿಂದ ಆಚೆ ಬರ್ಬೋದೇನೋ ಗೊತ್ತಿಲ್ಲ, ಕೇಳ್ಕೊಂಬರ್ತೀನಿ. ಎಲ್ಲಿಗೆ ಅಂತ ಹೇಳು. ಇಲ್ಲೇ ಬಟ್ಟೆ ಅಂಗಡಿವರೆಗೂ. ಈಗ ತೋಚ್ತು ನಿನ್ಗೇನಾದ್ರೂ ಕೊಡಿಸ್ಬೇಕು ಅಂತ. ನೋಡು ಸುಚೇಂದ್ರ, ನೀನ್ ಬಂದಿದ್ದೆ ದೊಡ್ಡ ಸಂತೋಷ ನನ್ಗೆ. ನೀನ್ ಬರ್ಲಿ ಅಂತ ಅನ್ಸಿತ್ತು, ನಿನ್ ಜೊತೆಗೆ ಏನಾದ್ರೂ ಬರ್ಲಿ ಅಂತ ಅನ್ಸಿರ್ಲಿಲ್ಲ. ಬಾ, ಅಕ್ಷತನ ಪರಿಚಯ ಮಾಡ್ಕೊಡ್ತೀನಿ. ದೇವಿಗೆ ಸ್ವಲ್ಪ ಬೇಸರ ಆಗಿರ್ಬೋದು, ಹೊರನಾಡಲ್ಲಾದ್ರೂ ಎಲ್ಲ ಸರಿ ಹೋಗಿ ಮದ್ವೆ ಆಗ್ಬೋದು ಅಂತ ಅನ್ಕೊಂಡಿದ್ಲೋ ಏನೋ. ಆದ್ರೆ ಕೇಶವನಾಥ್ರು ಎಲ್ಲೋದ್ರು ಅಂತಾನೆ ಗೊತ್ತಿಲ್ಲ. ಬಿಡ, ನಮ್ಮ ಹಣೆ ಬರಹ ಬದಲಾಗಲ್ಲ. ಸರಿ ಕಣ, ನಾನು ಹೊರಡ್ತೀನಿ. ನಿನಗೆ ಶುಭಾಶಯ ತಿಳಿಸ್ಬೇಕು ಅಂತ ಬಂದೆ. ಇವತ್ ನೀನ್ ಎಲ್ಗೂ ಹೋಗ್ಬಾರ್ದು, ನನ್ ಜೊತೆಗೆ ಇರ್ಬೇಕು. ಬಾ, ಅಕ್ಷತಂಗ್ ಪರಿಚಯ ಮಾಡ್ಕೊಡಿ. ಇಲ್ಲಪ್ಪ, ನಾನು ಹೊರಡ್ಬೇಕು. ಇರೋ, ಗಾಡಿ ತಾನೇ ಬಂದಿರೋದು, ಕುದುರೆ ಮೇಲೆ ಅಲ್ವಲ್ಲ. ಅಕ್ಷತನ ಪರಿಚಯ ಮಾಡ್ಕೊಡ್ತೀನಿ. ಅಲ್ಲೇ ದೇವಿ ಇದ್ದಾಳೆ. ದೇವಿ ನೋಡಿದ್ಮೇಲೆ ಬೇಕಾದ್ರೆ ಹೋಗ್ತೀನಿ ಅಂತ ಹೇಳುವಂತೆ. ಬಾರ. ನಿನಗಿದ್ರಲ್ಲಿ ಯಾವ ಸೀರೆ ಇಷ್ಟನೇ? ನಂಗೆ ಸೀರೆ ಉಟ್ಕೋಬೇಕು ಗೊತ್ತಿಲ್ಲ, ಬ್ಯಾಡ ನಂಗೆ ಸೀರೆ. ಅಯ್ಯೋ, ನಿನ್ ಮದ್ವೆಲಿ ನಿನ್ ಸೀರೆನೆ ಉಟ್ಕೋಬೇಕು, ಅದ್ ನಮ್ ಸಂಪ್ರದಾಯ. ಹೌದಾ? ಮತ್ತೆಂತ ಮಾಡೋದು? ನಾನ್ ನಿನಗ್ ಸೀರೆ ಉಡಿಸ್ತೀನಿ. ಸೀರೆಯಲ್ಲಿ ನೀನ್ ತುಂಬಾ ಚೆನ್ನಾಗ್ ಕಾಣಿಸ್ತೀಯ. ನಮ್ ಮನೆ ಮಹಾಲಕ್ಷ್ಮಿ ಕಣೆ ನೀನು. ನಿನಗೆ ಅಲಂಕಾರ ಮಾಡೋದು ನನ್ ಭಾಗ್ಯ. ಅಕ್ಷತಾ, ಬಾಳೆಹಣ್ಣಿನ ರಸಾಯನ ಮಾಡಿದ್ದೀನಿ, ನಿನಗೆ ತಿನ್ನಿಸ್ಬೇಕು ಅಂತ ಆಸೆ ಆಯ್ತು. ಇಲ್ಲಿ ಬ್ಯಾಡ್ದೆ ನಂಗೆ, ನೀವ್ ಹಿಂಗ್ ಮಾಡ್ರೆ ನಾಚಿಕೆ ಆತ. ನನಗೆ ಬೇಜಾರಾಗುತ್ತೆ. ನನ್ ಕೈಯಾರ ತಿಂದೆ ಹೋದ್ರೆ ನಿನಗೋಸ್ಕರ ಮಾಡಿದ್ದು. ನೀನು ಬೇಡ ಅನ್ನಕ್ಕಾಗ, ನೀನು ಬೇಜಾರ್ ಮಾಡೋ ಹುಡುಗಿ ಅಲ್ಲ ಅಲ್ದ. ನನ್ನಿಂದ ಯಾರಿಗೂ ಬೇಜಾರ್ ಆಗ್ಕಾಗ. ಇಲ್ಲ ಸ್ವಲ್ಪ ಭಾವ, ಬನ್ನಿ. ತಟ್ಟೆ ಬದಲಾಯಿಸ್ತಿದ್ದಂಗೆ ನಾಪತ್ತೆ ಆಗ್ಬಿಟ್ಟಿದ್ರಿ. ಜವಾಬ್ದಾರಿ ಕಡೆ ಅವನಿಗೆ. ಯಾಕಯ್ಯ ಸಪ್ಗಿದ್ಯಾ? ಸಂಭ್ರಮದ ವಾತಾವರಣದಲ್ಲಿ ನಿನಗೇನಾಯ್ತು? ಏನಿಲ್ಲ, ಅಕ್ಷತನ್ ತಂದ್ಕೊಳ್ಳೋದು ಅಂತ ಆಯ್ತಲ್ಲ, ಹೊರಟ್ಬಿಡೋಣ ಅಂತ. ಬಾಯಿ ದೂರ ಮಾಡಿದ್ರೆ ಎಲ್ಗಯ್ಯ ಹೋಗ್ತೀಯಾ? ಪಾರ್ವತಿಯಲ್ಲಿ ನೋಡೋ. ಅಕ್ಕ ಹಿತ್ಲಲ್ಲಿ ಚಪ್ರದ ತೊಂಡೆ ಕೊಯ್ತಿದ್ದಾರೆ. ಯಾಕ್ ಭಾವ, ಬೇಜಾರ?
ನಮ್ಮ ದೇವಿದು ಮದುವೆ ಆಗ್ಬಿಡ್ಬೇಕಾಗಿತ್ತು ಕಣೆ. ಬೇಜಾರ್ ಮಾಡ್ಕೋಬೇಡಿ ಭಾವ. ಮದುವೆ ಅಂದ್ರೆ ಋಣಾನುಬಂಧ ರೂಪೇಣ. ದೇವಿಗೆ ಅಮ್ಮನವ್ರ ಅನುಗ್ರಹ ಇದೆ, ಅವಳಿಗೂ ಆಗತ್ತೆ ಬಿಡಿ. ಒಳ್ಳೆತನಕ್ಕೆ ಒಳ್ಳೇದೇ ಆಗುತ್ತೆ ಕಣ. ಯಾವುದಕ್ಕೂ ಯೋಚನೆ ಮಾಡ್ಬೇಡ. ಕಾಲ ಕಾಲಕ್ಕೆ ಏನೇನಾಗಬೇಕು ಅದು ಹಾಗೆ ಆಗುತ್ತೆ. ನೀವೆಂತ ಕಳ್ತ್ರೆ ನೀವತ್ರ ನಂಗೂ ಅಳೋಂಬಂಗಾತು. ಸುಮ್ನೆ ಕಣಿ, ಕೈ ಮುಗಿತೆ. ನೋಡಯ್ಯ, ಎಲ್ರಿಗೂ ನಿನ್ ಮೇಲೆ ಎಷ್ಟೊಂದು ಅಗ್ರೆ. ನೀನ್ ಬೇಸರ ಮಾಡ್ಕೊಂಡ್ರೆ ನಮ್ಗೆಲ್ರಿಗೂ ಬೇಸರ ಆಗುತ್ತೆ. ಇವತ್ತು ಇಲ್ಲಿ ಯಾರಿಂದ ಯಾರಿಗೂ ಬೇಸರ ಆಗ್ಬಾರ್ದು. ಆಯ್ತು ಬಿಡ, ಬೇಸರ ಮಾಡ್ಕೊಳ್ಳೋದು. ನೋಡುವ ಮಾವಲ್ಲ, ಹೆಣ್ಣಿನ ಕಡೆಯವ್ರು ನಾವು ವರದಕ್ಷಿಣೆ ಎಲ್ಲ ಕೊಡಕ್ಕಾಗಲ್ಲ. ಅದು ದಕ್ಷಿಣ ಕೊಟ್ಟು ಮದುವೆ ಮಾಡಿಸ್ತೀವಿ. ಅಕ್ಷತಂಗೂ ಸದಾನಂದಗೂ. ನನ್ನ ಮಗ ಇನ್ಕಮಿಂಗ್ ಅನ್ಕೊಂಡಿದ್ದೆ, ಅಲ್ಲ ಔಟ್ ಗೋಯಿಂಗ್. ಕೆಲವು ನಕ್ಷತ್ರ, ಕೆಲವು ರಾಶಿ ಹೆಣ್ಮಕ್ಳಿಗೆ ಇಂಥ ಯೋಗ ಇರುತ್ತೆ. ಪ್ರಭಾವ ಯೋಗ, ಕರ್ತೃ ಯೋಗ. ಏನಮ್ಮ ಅಕ್ಷತಾ, ನಿಂದು ಯಾವ ರಾಶಿ, ಯಾವ ನಕ್ಷತ್ರ ಜಾತಕ ಇದೆಯಾ? ಅನ್ನದ ರಾಶಿ ಹಲಸಂದೆಕೊಂಡ್ ನಕ್ಷತ್ರ. ಹೇ, ನೀನು ಮಾಬಲನ್ ಜೊತೆ ಸೇರಿ ಹಾಳಾಗಿ ಹೋಗಿದೆ. ಜಾತಕ ಇಲ್ವಾ ನಿಂದು? ಇಲ್ದೆ ಜಾತಕ ಪಾತಕ ಇಲ್ಲ ನಂಗೆ. ಯಾವ ದಿನಾಂಕ, ಇಸ್ವಿ, ಟೈಮು? ಅದೆಲ್ಲ ಯಾಕೋ ಈಗ ಇರ್ಲಿ. ಜಾತಕದಲ್ಲಿ ದೇವ್ರ ಸೇವೆ ಅಂತಿದ್ರೆ ಅದನ್ನು ಮಾಡಿಸ್ಬಿಡೋಣ, ಒಳ್ಳೇದಲ್ವಾ? 7 ವರ್ಷಕ್ಕ ಯಾವ ದಿನಾಂಕ, ಇಸ್ವಿ, ಟೈಮು? ಫೆಬ್ರವರಿ 18, 1993. ಬಂದೇ ಬಾರಿ ನನ್ನ ನೋಡಿ, ಮಂದನಗಿ ಹಾಂಗ ಬೀರಿ, ಮುಂದ 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 ಹೋದ, ಹಿಂದ ನೋಡದ ಗೆಳತಿ, ಹಿಂದ ನೋಡದ, ಹಿಂದ ನೋಡದ ಗೆಳತಿ, ಹಿಂದ ನೋಡದ. ಒಂದ ಬಾರಿ ನನ್ನ ನೋಡಿ, ಮಂದನಗಿ ಹಾಂಗ ಬೀರಿ. ಚಂದಿತ್ತು ಹಾಡು. ಸಂತೋಷ ಕಣೆ, ನೀನ್ ಈ ಮನೆ ಸೊಸೆಯಾಗಿ ಬರ್ತಿದೀಯಲ್ಲ, ಆ ಸಂಭ್ರಮಕ್ಕೆ. ಭಾಗವತ್ಗೆ ಬತ್ತ ನಿಮ್ಗೆ ಯಕ್ಷಗಾನದ ಹಾಡು? ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ. ಯಕ್ಷಗಾನ ಕುಣಿತ ಏನಿದ್ರು ನಿಮ್ಮ ಮಾವಂಗ್ ಗೊತ್ತು. ಭಾಗವತ್ಗೆ ಕೇಂಬ ಅಂದೇಳಿ ಆಸೆ ಆಯ್ತು. ಸರಿ, ನಾವು ರಿತ್ತಲ್ಲೇ ಹೋತೆ. ಇಲ್ಲೇ ಇದೆ, ನಿಮ್ಮ ಮಾವನ್ಗುನು ಅರ್ಧಂಬರ್ಧ ಗೊತ್ತು ಅಷ್ಟೇ, ಹಾಡು ಕುಣಿತ ಎಲ್ಲ. ಎಂತಾರು ಕೆಲಸ ಮಾಡ್ಕೊಡ್ತೆ ನಿಮ್ಗೆ? ಬೇಡಮ್ಮ, ನಿನ್ ಹತ್ರ ಕೆಲಸ ಮಾಡ್ಸೋದಿಕ್ಕೆ ಬೇಜಾರಾಗತ್ತೆ. ಹತ್ರಕ್ಕಿಂತ ಬೇಜಾರೆ ಹೋಯ್. ಹೋಯ್ ಅಲ್ಲ, ಅತ್ತೆ ಅಂತ ಕರಿ. ಅತ್ತೆ. ಅಮ್ಮ, ಒಂದ್ ಲೋಟ ನೀರ್ ಬೇಕಿತ್ತು. ಅಲ್ಲೇ ಇತ್ತಲ್ಲೋ. ಹಾ, ಬೆಲ್ಲದ್ ನೀರ್ ಬೇಕಿತ್ತು. ತುಂಬಾ ಬಾಯಾರಿಕೆ ಅಮ್ಮ. ಅಂತ ಕೆಲ್ಸ ಏನಪ್ಪ ಮಾಡ್ದೆ? ನಾನು ಹೋಗ್ತೀನಿ, ನೀನು ಅಕ್ಷತಾ ಮಾತಾಡ್ತೀರಿ. ನನಗೆ ಗೊತ್ತು ಕಣೋ, ನೀನು ಬೆಲ್ಲ ನೀರಿಗೆ ಬಂದಿಲ್ಲ ಅಂತ. ಬ್ಯಾಡ್ದೆ, ನೀವಿಲ್ಲೇ ಇರಿ ಹೋಯ್. ಪಾಪದವನ್ ಕಣೆ ನನ್ ಮಗ. ನಾಚಿಕೆ ಆತು ಹೋಯ್. ನನ್ಗೂ ನಾಚಿಕೆ ಆಗತ್ತೆ. ಅಕ್ಷತಾ, ಬಾಯ್ಲಿ.
ಅಯ್ಯ, ಇಬ್ರು ಮದ್ವೆ ಆಗೋರು ಒಬ್ರು ಮುಖ ಒಬ್ರು ನೋಡ್ದೆ ಹೀಗ್ ನಾಚಿಕೆ ನಾಚಿಕೆ ಅಂತ ಕೂತಿದ್ರೆ ಬಾರೆ ಇಲ್ಲಿ. ಅಯ್ಯೋ, ನನ್ ದೃಷ್ಟಿನೇ ತಾಕತ್ತೆ. ನನಗೆ ಅಮ್ಮ ಇರ್ಕಿದಿತ್ತು ಇಂಥ ಹೊತ್ತಂಗೆ. ಅಮ್ಮ ನೆನ್ಪಾತಿತ್ತು. ಅಮ್ಮ ನೆನ್ಪಾದ್ರೆ ಈ ಮದಿನೂ ಬೇಡ, ಎಂಥದ್ದು ಬೇಡ ಅನ್ಸುತ್ತೆ. ನಾವೆಲ್ಲ ಇಲ್ವೇನೆ? ನನ್ನನ್ನ ಅತ್ತೆ ಅನ್ಕೋಬೇಡ, ಅಮ್ಮ ಅನ್ಕೋ. ನಿಮ್ಮಮ್ಮ ಇದ್ದಿದ್ರೆ ಹೇಗ್ ನೋಡ್ಕೋತಿದ್ರೋ ನಾನು ಹಾಗೆ ನೋಡ್ಕೋತೀನಿ ಕಣೆ. ನಾನು ನಿನ್ ಥರನೇ ಬೆಳೆದ್ ಬಂದವಳು. ನಾನು ಚೆನ್ನಾಗಿ ನೋಡ್ಕೋತೀನಿ ಕಣೆ. ಸ್ನೇಹಿತರ ಥರ ಇದ್ಬಿಡೋಣ ನಾನು ನೀನು. ಯಾಕೆ ಏನೇನು ಯೋಚನೆ ಮಾಡ್ತೀಯ? ನಾವೆಲ್ಲ ಇದೀವಲ್ಲ. ನಮ್ ಸದಾನಂದ ಟಿಪ್ಪು ಅಂತ ಶುರು ಮಾಡಿದ್ಮೇಲೆ ನಮ್ಮ ಮನೆಯಲ್ಲಿ 3 ಹೊತ್ತು ಒಲೆ ಉರಿತಿರೋದು, ನೆಮ್ಮದಿ ಇರೋದು. ಕಷ್ಟಪಟ್ಟ ಮೇಲ್ ಬಂದಿದ್ದಾನೆ ನನ್ನ ಮಗ. ಇನ್ಮುಂದೆ ಒಬ್ರ ಕೈ ಒಬ್ರು ಹಿಡಿದು ಬದುಕಿನಲ್ಲಿ ಹೆಜ್ಜೆ ಹಾಕಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಹೊಂದ್ಕೊಂಡು ಬದುಕಬೇಕು. ಅಮ್ಮ ಇಲ್ಲ ಅಂತ ಕೊರಗಬಾರ್ದು. ಈಗ ಸಿಕ್ಕಿದ್ದನ್ನ ಬದುಕಿನಲ್ಲಿ ತುಂಬ್ಕೊಂಡ್ಬಿಡ್ಬೇಕು ಅಷ್ಟೇ. ಚೆನ್ನಾಗಿರಿ ಇಬ್ರು. ಮಗಳ ಎಲ್ಲಿದೆಯೇ? ಏನ್ರಿ? ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ. ಯಾವ ಕ್ಷಣದಲ್ಲಿ ಬೇಕಾದ್ರೆ ಹೊರಡ್ಬೋದು. ಎಲ್ಲಿಗೆ? ತೆಗೆದು ತಟ್ಬಿಡ್ತೀನಿ ನೋಡು. ಎಲ್ಲಿ ಅಂತ ಎಲ್ಲಿಗೆ? ಅಪಶಕನ ನಿಂದಂಗೆ ಕರ್ದಲ್ಲ ನಾನು. ಶನಿಗಳು ತುಂಬಿದ್ದಾರೆ ಮನೆಯಲ್ಲೆಲ್ಲ. ಏನೇ ಆಯ್ತೀಗ? ಯಾಕೆ ವಾತಾವರಣ ಪ್ರಕ್ಷುಬ್ಧವಾಗಿದೆ? ಶುಭ ದಿನ ಇವತ್ತು, ಸಂಭ್ರಮದಲ್ಲಿ ಓಡಾಡ್ಕೊಂಡಿರ್ಬೇಕು ಅಂತಿದ್ದೆ, ಮಂಗಳದ ಮೇಲೆ ರೆಕ್ತಿದ್ಯಲ್ಲ, ಯಾಕೆ? ಏನಾಯ್ತು? ನೀನೇನಯ್ಯ ಒಳ್ಳೆ ಹೆಂಗಸರ್ತಾರ 100 ಪ್ರಶ್ನೆ ಕೇಳ್ತೀಯಾ? ಅಂತದ್ದೇನು ಆಗಿಲ್ಲ. ಕುಚ್ಕಿ ಚಿಡ್ದಿದ್ದೇನೆ. ಅದು ಮಂಗಳ, ಕಾಫಿ ಕೊಡೆ ಅರ್ಜೆಂಟ್. ನನಗೆ ಹಣ, ನೀನು ಪೇಪರ್ ಓದ್ತಾರೋ. ಪ್ರಪಂಚದಲ್ಲಿ ಏನೇನಾಗಿದೆ ಅಂತ ಗೊತ್ತಾಗುತ್ತೆ. ಯಾವ ಕ್ಷಣದಲ್ಲಿ ಬೇಕಾದ್ರೆ ಪ್ರಳಯ ಆಗ್ಬಿಟ್ಟು. ಆ ಪಕ್ಕದ ಮನೆ ಹುಡುಗಿಗೆ ನೇರಳೆ ಹಣ್ಣು ತಿನ್ಬೇಕು ಅಂತ ಅನಿಸ್ತಂತೆ. ನೇರಳೆ ಬೇಕು ಅಂತೆ. ಎದುರುಗಡೆ ಮನೆ ಹುಡುಗ ನೇರಳೆ ಕೊಟ್ಟು ಅವಳು ತಿನ್ಬಿಟ್ಟಂತೆ. ಕರ್ಮ ಕಣಯ್ಯ, ಟೆನ್ಷನ್ ನೋಡಿ. ಆಸೆ ಪಟ್ರನೆ ಟೆನ್ಷನ್. ಮಂಗಳ, ಏನು ಟೆನ್ಷನ್ ನಿನ್ಗೆ? ಏನಾಯ್ತು ಈಗ? ಏನಿಲ್ಲ 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 ಏನಿಲ್ಲ. ಕೋಟಿ ಸಲ ಹೇಳಿಲ್ಲ, ಏನಿಲ್ಲ. ಸುಮ್ಮನೆ ಇರ್ರಿ. ನಿಮ್ ಈ ಅವತಾರ ನೋಡಿದ್ರೆ ಆ ಹುಡುಗಿ ಹೆದರ್ಕೊಳ್ಳಲ್ವೇನ್ರಿ? ನಿಮ್ ಬಗ್ಗೆ ಏನ್ ಯೋಚನೆ ಮಾಡಲ್ಲ ಅವಳು. ನೋಡ, ನೀನು ಬೆಕ್ಕಟ್ಟಮ್ಮನ ಬರ್ಬೇಡ. ನಾನು ಮಲಗ್ತೀನಿ. ಇಲ್ಲ, ನೀವು ಒಂದು ಕೆಲಸ ಮಾಡಿ, ನೀವೆಲ್ಲ ಮಲಗಿರಿ, ನಾನು ಬರ್ತೀನಿ. ಏನಾಯ್ತು ಇವನಿಗೆ ಮಂಗಳ? ಏನೋ ಯಾವಳಿಗೆ ಗೊತ್ತು. ಎಲ್ಲ ನನ್ ಕರ್ಮ ಭಾವ. ಸ್ವಲ್ಪ ಜವಾಬ್ದಾರಿ ಬೇಡ್ವಾ? ಚಕ್ರ ತರ ಆಡ್ತಿದಾರೆ ನೋಡಿ. ಆ ಹುಡುಗಿ ಇವ್ರನ್ನ ನೋಡಿದ್ರೆ ಹೆದರ್ಕೊಳ್ಳಲ್ವಾ? ಏನ್ ಯೋಚನೆ ಮಾಡಲ್ಲ ಇವ್ರ ಬಗ್ಗೆ. ಅಯ್ಯ ತಗಿ, ಆ ಹುಡುಗಿ ಸೌಮ್ಯ. ಹೇಳಿದ್ದೀನಿ, ಇವನು ಸರಿಯಾಗಿದ್ದೀನಿ ಅಂದ್ರೆ ಸರಿ, ಇಲ್ಲ ಅಂದ್ರೆ ನಾನು ಕ್ಯಾತೆ ತೆಗಿಬೇಕಾಗುತ್ತೆ. ಸದಾನಂದನ್ನು ಅಕ್ಷತನ್ನು ಬೇರೆ ಮನೆ ಮಾಡಿರ್ತೀನಿ, ಸುಮ್ಮನಿರೋದಿಲ್ಲ ನಾನು. ದೇವಿ